ರಾಜಧಾನಿ ಬೆಂಗಳೂರಿನಲ್ಲಿ ಜನರಿಗೆ ಆ ಮನುಷ್ಯತ್ವ ಅನ್ನೋದೇ ಇಲ್ಲವೇನೋ ಅನ್ನುವಂಥ ಘಟನೆಗಳು ಮತ್ತೆ ಮತ್ತೆ ನಡೀತಾ ಇದೆ. ಮೂಕ ಪ್ರಾಣಿಗಳ ಮೇಲಿನ ಕ್ರೌರ್ಯ, ಮನುಷ್ಯನ ಮೂಕ ಪ್ರಾಣಿಗಳ ಮೇಲಿನ ಕ್ರೌರ್ಯ ರಾಜಧಾನಿಯಲ್ಲಿ ಮುಂದುವರಿತಾನೆ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಪುಟ್ಟ ಶ್ವಾನದ ಮೇಲೆ ದರ್ಪ ಮೆರೆದಿರುವ ಪ್ರಕರಣ ವರದಿಯಾಗಿದೆ. 5ನೇ ಮಹಡಿಯಿಂದ ಶ್ವಾನದ ಮರಿಯನ್ನ ಬಿಸಾಡಿ ವಿಕೃತಿ ಮೆರೆದಿದ್ದಾರೆ. ಈಗ ಶ್ವಾನದ ಮರಿ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದೆ. ಕ್ಯೂಟ್ ಪಪ್ಪಿಯ ಕೈ ಕಾಲು ಮುಖಕ್ಕೆ ಗಂಭೀರ ಗಾಯ ಆಗಿದೆ. ಯಾವ ಏರಿಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಆದರೆ ಪುಟ್ಟ ಶ್ವಾನದ ಮೇಲಿನ ಕ್ರೌರ್ಯದ ವಿರುದ್ಧ ಆಕ್ರೋಶ ಮಾತ್ರ ಕೇಳಿಬರ್ತಾ ಇದೆ. ಆ ಮನುಷ್ಯತ್ವ ಇಲ್ಲದಂಥ ಪ್ರಾಣಿ ರೀತಿ ವರ್ತಿಸುವ ಮನುಷ್ಯರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ತೀವ್ರ ಆಗ್ರಹಗಳು ಕೇಳಿಬರ್ತಿದೆ. ಪ್ರಾಣಿ ಪ್ರಿಯರೆಲ್ಲರೂ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಘಟನೆಗೆ. ಸಣ್ಣ ಪುಟ್ಟ ಮರಿ 5ನೇ ಫ್ಲೋರಿಂದ ಮೇಲಿಂದ ಕೆಳಗೆ ಬಿಸಾಡುವಂಥದ್ದು ಏನಿತ್ತು? ಆಯ್ತು, ತನಗೆ ಸಾಧ್ಯ ಆಗಲ್ವೋ, ರೆಸ್ಕ್ಯೂ ಸೆಂಟರ್ಗಳಿವೆ, ಕೊಟ್ಬಿಡ್ಬೋದು. ಈ ಸಣ್ಣ ಮರಿಯನ್ನು 5ನೇ ಫ್ಲೋರಿಂದ ಕೆಳಗಡೆ ಎಸೆದ್ರೆ ಪಾಪ ಮರಿ ನೋಡಿ ಕೈಕಾಲೆಲ್ಲ ಮುರಿದು ಹೋಗಿದೆ, ಮುಖಕ್ಕೆಲ್ಲ ಗಾಯ ಆಗಿದೆ. 5ನೇ ಫ್ಲೋರಿಂದ ಬಿದ್ದರೆ ಮತ್ತೇನಾಗುತ್ತೆ? ಮೂಕ ಪ್ರಾಣಿ, ಅದಕ್ಕೆ ಹೇಳೋದಕ್ಕೆ ಬರುತ್ತಾ? ಸತ್ತೇ ಹೋಗಿಬಿಟ್ಟಿದೆ, ಅದಕ್ಕೆ ಬಾಯಿ ಇಲ್ಲ. ಐದು ಫ್ಲೋರಿಂದ ಬಿಸಾಡ್ತಾನೆ ಅಂತಂದರೆ ಆ ಮನುಷ್ಯನ ಮನಸ್ಸೇ ಹೇಗಿರುತ್ತೆ ಅಂತ. ಅವನು ಯಾರ ಮೇಲಿನ ಸಿಟ್ಟು? ಎಕ್ಸ್ರೇ ನೋಡಿದ್ರೆ ಆ ನಾಯಿಯ ದೇಹದ ಮೂಳೆಗಳು ಮುರಿದು ಹೋಗ್ಬಿಟ್ಟಿವೆ. 5ನೇ ಫ್ಲೋರಿಂದ ಬಿಸಾಡಿದ್ದಾನೆ, ಮೂಳೆ ಮುರಿಯದೆ ಮತ್ತೇನಾಗುತ್ತೆ? ಅದು ಯಾರು ಏನು ಅನ್ನೋದು ಗೊತ್ತಾಗಬೇಕು. ಆತನಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಪ್ರಾಣಪ್ರಿಯರು ಆಗ್ರಹಿಸ್ತಿದ್ದಾರೆ. ಆದರೆ ಪ್ರಾಣಿಗಳ ಮೇಲಿನ ಕ್ರೌರ್ಯ ಮೆರೆಯೋರಿಗೆ ಎಂಥ ಶಿಕ್ಷೆ ಕೊಟ್ಟರೆ ಏನು ಪ್ರಯೋಜನ? ಇವರು ಮನುಷ್ಯರೇ ಅಲ್ಲ, ಮನುಷ್ಯತ್ವನೇ ಅಲ್ಲ. ಇಲ್ಲ, ಅವರಿಗೆ ಒಂದು ಜೀವ, ಒಂದು ಜೀವಿ. ನಾನು ಬದುಕೋದಕ್ಕೆ ಎಷ್ಟು ಅರ್ಹತೆ ಇದೆಯೋ ಆ ಪ್ರಾಣಿಗಳಿಗೆ ಬದುಕೋದಕ್ಕೆ ಅಷ್ಟೇ ಅರ್ಹತೆ ಇದೆ. ನಾನು ನೀನು ಯಾರೂ ಅಲ್ಲ ನಾಯಿನ ಕೊಲ್ಲೋದಕ್ಕೆ, ಅಥವಾ ಯಾವುದೇ ಪ್ರಾಣಿ, ಒಂದು ಸಣ್ಣ ಜೀವವನ್ನು ಕೊಲ್ಲುವ ಯಾವುದೇ ಯೋಗ್ಯತೆ ನಮಗಿಲ್ಲ. ಅದನ್ನು ತಿಳ್ಕೊಳ್ಳದೆ ಈ ನಾಯಿಗಳ ಮೇಲಿನ ಕ್ರೌರ್ಯ, ನಾಯಿಗಳನ್ನು 5ನೇ ಫ್ಲೋರಿಂದ ಬಿಸಾಡೋದು, ಈ ರೀತಿ ಮಾಡಿದ್ರೆ ಕಾಲ ಉತ್ತರ ಕೊಡುತ್ತೆ. ಕರ್ಮ ಅನ್ನೋದು ಬಿಡೋದಿಲ್ಲ. ನೆನಪಿರಬೇಕು, ಕಾಲಿಗೆ ಪೆಟ್ಟಾಗಿತ್ತು, ಮೈ ಮೂಳೆಗಳು ಮುರಿದು ಹೋಗಿದೆ, ಮುಖಕ್ಕೆಲ್ಲ ಗಾಯ ಆಗಿದೆ, ನಾಯಿ ಸತ್ತು ಹೋಗಿದೆ. ಈಗ ನಾಯಿಯ ಈ ಘಟನೆಗೆ ಅಥವಾ ಈ ರೀತಿಯ ಆ ನಾಯಿ ಬಿದ್ದು ವಿಲವಿಲ ಅಂತ ಒದ್ದಾಡೋದಕ್ಕೆ ಕಾರಣ ಆದವನು ಯಾರು ಅನ್ನೋದನ್ನು ಪತ್ತೆ ಹಚ್ಚಬೇಕಿದೆ. 5ನೇ ಮಹಡಿಯನ್ನು ಬಿಸಾಕಿಡಿದ್ದಾನೆ. ಎಲ್ಲಿಂದ, ಯಾವ ಏರಿಯಾ, ಏನು ವಿಚಾರ ಏನೂ ಗೊತ್ತಿಲ್ಲ. ಅವನೇ ತಂದಿದ್ನ 5ನೇ ಫ್ಲೋರ್ಗೆ ನಾಯಿ ಮರಿನೇ ಹೋಗಿತ್ತಾ? ಸಾಮಾನ್ಯವಾಗಿ ನಾಯಿ ಮರಿ ಒಂದು ಸಲ ಯಾರಾದರೂ ಬಿಸ್ಕೆಟ್ ಹಾಕಿದ್ರೆ ಅವ್ರು 10 ದಿನ ಬಿಟ್ಟು ಬಂದ್ರೂ ಅವ್ರ ಹಿಂದೆ ಬಾಲ ಅಲ್ಲಾಡಿಸ್ಕೊಂಡು ಬರುತ್ತೆ. ಅಷ್ಟು ನಿಯತ್ತಿರುವಂಥ ಪ್ರಾಣಿ. ಏನೋ ಪಾಪ ಆಹಾರದ ಆಸೆಗೋ ಹೋಗಿರ್ಬೋದೇನೋ, ಆದರೆ 5ನೇ ಫ್ಲೋರಿಂದ ಬಿಸಾಡಿ ವಿಕೃತಿ ಮೆರೆಯೋದು, ಮನುಷ್ಯತ್ವೇ ಇಲ್ಲದಿರುವಂಥ ಪ್ರಾಣಿಗಳ ರೀತಿಯಲ್ಲಿ ವರ್ತಿಸೋದು ಬೆಂಗಳೂರಲ್ಲಂತೂ ಪದೇ ಪದೇ ಜಾಸ್ತಿ ಆಗ್ತದೆ. ಈ ನಾಯಿಯನ್ನು ಬಿಸಾಡೋ ಬದಲು ಅಟ್ಲೀಸ್ಟ್ ಅವ್ನು ತಂದು ರೆಸ್ಕ್ಯೂ ಸೆಂಟರ್ ಕೊಟ್ಟಿದ್ರು, ಅವ್ರು ಕಾಪಾಡ್ಕೋತಿದ್ರು. ಅಥವಾ ಪ್ರಾಣಿ ಪ್ರಿಯರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ವೈರಲ್ ಆಗ್ತವೆ. ಅಂಥದ್ರಲ್ಲಿ ಇದೊಂದು ಫೋಟೋ ಹಾಕಿ, ಒಂದು ನಾಯಿ ಮರಿದ ಫೋಟೋ ಹಾಕಿ ಮರಿ ಇದೆ ಬಂದು ತಗೊಂಡೋಗಿ ಅಂತಂದ್ರೆ ಜನ ಕ್ಯೂ ನಿಲ್ತಿದ್ರೇನೋ. ಬೆಂಗಳೂರಲ್ಲಿ ನಾಯಿ ಮರಿ ಬೇಕು ಅಂತ ಕೇಳೋರು ಅಷ್ಟು ಜನ ಇದ್ದಾರೆ. ಆಯ್ತು, ಅದಕ್ಕೇನೋ ಆರೋಗ್ಯ ಸರಿ ಇಲ್ವೋ, ಹುಷಾರಿಲ್ವೋ, ಏನೋ ಕಾಯಿಲೆನಾ, ಅದಕ್ಕೆ ರೆಸ್ಕ್ಯೂ ಸೆಂಟರ್ಗಳಿವೆ. ಅದನ್ನು ಬಿಟ್ಟು ಮೇಲ್ಗಡೆಯಿಂದ ಬಿಸಾಟಿ ಅದು ಏನು ಯಾರ ಮೇಲೆ ದರ್ಪ ಮೆರೆಯೋದಕ್ಕೆ ಹೋದ್ರೆ ಗೊತ್ತಿಲ್ಲ. ವರ್ಷಿತ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ವರ್ಷಿತ, ಎಲ್ಲಾಗಿರೋದು ಯಾರ ಪಾಪಿ ಮನುಷ್ಯ, ಏನು ಈ ಘಟನೆಯ ವಿವರ? ಎಸ್ ಪ್ರಣುತ್, ಇತ್ತೀಚೆಗಂತೂ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪ್ರಾಣಿಗಳ ಮೇಲೆ ಹಿಂಸೆ ಕೊಡುವಂಥದ್ದು ದಿನದಿಂದ ದಿನಕ್ಕೆ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು. ಅದರಲ್ಲೂ ಬಹು ಮುಖ್ಯವಾಗಿ ಬೀದಿ ನಾಯಿಗಳ ಮೇಲೆ ತುಂಬ ವಿಕೃತಿಯನ್ನು ಮೆರಿತಾ ಇದ್ದಾರೆ. ಈಗಾಗಲೇ ಪ್ರಾಣಿ ಪ್ರಿಯರು ಕೂಡ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿ, ಜೊತೆಗೆ ಇವ್ರ ಮೇಲೆ ಯಾರು ಇಂಥವ್ರು ಏನಾದರೂ ಪ್ರಾಣಿಗಳಿಗೆ ಹಿಂಸೆ ಕೊಡೋರಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಹಿಂಜರಿತಾ ಇರುವಂಥದ್ದು. ಇದೇ ರೀತಿ ಒಂದು ಘಟನೆ ಈಗ ನಡೆದಿರುವಂಥದ್ದು. ಅಂದರೆ ಬೆಂಗಳೂರಿನಲ್ಲೇ ಸದ್ಯ ಯಾವ ಏರಿಯಾ ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. 1 ತಿಂಗಳ ಒಂದು ನಾಯಿ ಮರಿಯನ್ನ 5ನೇ ಫ್ಲೋರಿಂದ ಮೇಲೆಯಿಂದ ತೆಗೆದು ಕೆಳಗೆ ಎಸ್ತಿರುವಂಥದ್ದು. ಹಾಗಾದ್ರೆ ಯಾವ ಮನಸ್ಥಿತಿಯವರು ಅನ್ನುವಂಥದ್ದು, ಜೊತೆಗೆ ಆ ಒಂದು ಪೋಸ್ಟ್ ಏನಿದೆ, ಆ ನಾಯಿ ಮರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಇರುವಂಥದ್ದು, ಜೊತೆಗೆ ಆ ಒಂದು ಸ್ಕ್ಯಾನಿಂಗ್ ರಿಪೋರ್ಟ್ ಏನಿದೆ ಅದು ಸದ್ಯ ಈಗ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ ವೈರಲ್ ಆಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಏನು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರೋದ್ರಿಂದ ಈ ರೀತಿ ವಿಕೃತಿಯನ್ನು ಹೇಗೆ ಮೆರೆಯೋದಕ್ಕೆ ಸಾಧ್ಯ? ಅದು ಕೂಡ ಈ ರೀತಿ ಪುಟ್ಟ ಪುಟ್ಟ ಮರಿಗಳನ್ನು ಈ ರೀತಿ ಮೇಲೆಯಿಂದ, ಅದು 5ನೇ ಫ್ಲೋರಿಂದ ಕೆಳಗೆ ಎಸಿತಾರೆ ಅಂತ ಅಂದರೆ ಅವರ ಮನಸ್ಥಿತಿ ಎಂಥದ್ದು ಅನ್ನುವಂಥದ್ದು ನಿಜಕ್ಕೂ ಆಶ್ಚರ್ಯ ಆಗ್ತಾ ಇರುವಂಥದ್ದು ಪ್ರಣುತ್. ಯಾಕಂದರೆ ಇದೇ ರೀತಿ ಕೇಸ್ಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರೋಡ್ನಲ್ಲಿ ಹೋಗ್ತಾ ಇರುವಂತಹ ನಾಯಿಗಳ ಮೇಲೆ ಕಾರನ್ನು ಹರಿಸೋದಾಗಿರ್ಬೋದು, ಅಥವಾ ಎತ್ತಿ ಹೊಡೆಯೋದಾಗಿರ್ಬೋದು, ಜೊತೆಗೆ ಈಗ ಮೇಲೆ 5ನೇ ಫ್ಲೋರಿಂದ ತೆಗೆದು ಕೆಳಗೆ ಎಸೆಯುವಂತಹ
ವಿಕೃತಿ ಆಗಿರ್ಬೋದು, ಇದು ಯಾಕೆ ಈ ರೀತಿ ಜನ ಈ ರೀತಿ ನಾಯಿಗಳನ್ನ ದ್ವೇಷಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಯಾಕೋ ತಿಳಿದು ಬರ್ತಾ ಇಲ್ಲ. ಯಾಕಂದ್ರೆ 1 ತಿಂಗಳ ಪುಟ್ಟ ಒಂದು ನಾಯಿ ಮರಿಯನ್ನ 5ನೇ ಫ್ಲೋರಿಂದ ತೆಗೆದು ಕೆಳಗೆಸಿಬೇಕಾದ್ರೆ ಆ ಒಂದು ಮರಿಗೆ ಎಷ್ಟು ನೋವಾಗಿರ್ಬೋದು. ಜೊತೆಗೆ ಸದ್ಯ ಅಲ್ಲಿದ್ದಂತಹ ಒಂದಷ್ಟು ಪ್ರಾಣಿ ಪ್ರಿಯರು ಕೂಡ ಅದನ್ನ ತಗೊಂಡೋಗಿ ಚಿಕಿತ್ಸೆಯನ್ನ ಕೊಡಿಸಿದ್ದಾರೆ. ಆದರೂ ಕೂಡ ಅದೃಷ್ಟವಶ ಅದು ಉಳಿದಿಲ್ಲ. ಹಾಗಾಗಿ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಕೂಡ ಆ ಬೆನ್ನು ಮೂಳೆ ಮುರಿದಿರುವಂಥದ್ದು ಕೂಡ ಹೈಲೈಟ್ ಆಗಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಹಾಗಾಗಿ ಈ ರೀತಿ ಏನು ವಿಕೃತಿಯನ್ನ ಮೆರೆಯುವಂತಹ ಮನಸ್ಥಿತಿಗಳು ಏನಿದೆ ಆ ಒಂದು ಮನಸ್ಥಿತಿ ಬದಲಾಗಬೇಕಾಗಿದೆ. ಜೊತೆಗೆ ಈ ಒಂದು ಪ್ರಾಣಿ ಪ್ರಿಯರು ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರೋದ್ರಿಂದ ಈ ರೀತಿ ಯಾರು ಮಾಡಿದಾರೋ, ಯಾರು ಮೇಲೆಯಿಂದ ಎಸ್ತಿದಾರೋ ಅವರಿಗೆ ಕಠಿಣ ಕ್ರಮ ಆಗಬೇಕು ಅನ್ನುವಂಥದ್ದನ್ನು ಕೂಡ ಒತ್ತಾಯಿಸ್ತಾ ಇರುವಂಥದ್ದು ಪ್ರಣುತ. ಸದ್ಯ ಇನ್ನಷ್ಟೇ ಯಾವ ಏರಿಯಾದಲ್ಲಾಗಿದೆ, ಎಲ್ಲಿ ಯಾರು ಆ ನಾಯಿ ಮರಿಯನ್ನ 5ನೇ ಫ್ಲೋರಿಂದ ಎಸ್ತಿದ್ದು ಅನ್ನುವಂಥದ್ದು ತಿಳಿದು ಬರಬೇಕಾಗಿದೆ ಪ್ರಣುತ.